ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತ್ಯಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ಅರ್ಜುನನ ಪ್ರತ್ಯುತ್ತರಗಳು ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಯುಧಿಷ್ಠಿರನ ಮಾತನ್ನು ಕೇಳಿ ಅರ್ಜುನನಿಗೆ ಅಣ್ಣನು ತನ್ನ ಕಾರ್ಯಕ್ಕಾಗಿ ತನ್ನನ್ನು ಮೀರಿ ನಿಂದಿಸಿದಂತೆ ತೋರಿತು. ಆ ಮಾತುಗಳು ಅವನಿಗೆ ದುಸ್ಸಹವಾಗಿ ಕಂಡುಬಂದವು. ಮಾತಿನಲ್ಲಿಯೂ ಪರಾಕ್ರಮದಲ್ಲಿಯೂ ಮತ್ತೊಬ್ಬರಿಗೆ ಹಿಂಜರಿಯದ ಸ್ವಭಾವವುಳ್ಳ ಅರ್ಜುನನು ಆವೇಶಯುಕ್ತಗಳಾದ ಮಾತುಗಳಿಂದ ಕೋಪಗೊಂಡಂತೆ ತೋರಿಸಿ ಕಡೆ ಬಾಯಿಗಳನ್ನು ನೆಕ್ಕುತ್ತಾ ಕುಸಿನಗೆಯೊಡನೆ ಅಣ್ಣನನ್ನು ನೋಡಿ, ಅಣ್ಣ, ನೀನು ಮನುಷ್ಯರಿಗೆ ಸಾಧ್ಯವಲ್ಲದ ವೀರ ಕಾರ್ಯವನ್ನೆಲ್ಲ ಮಾಡಿ ಕೊನೆಗೆ ಮಹತ್ತಾದ ಈ ಸಂಪತ್ತನ್ನೆಲ್ಲ ಬಿಟ್ಟು ಹೋಗಬೇಕೆಂದಿರುವೆಯಾ? ಆಹಾ, ನಿನ್ನ ದುಃಖವೇನು, ನಿನ್ನ ಪ್ರಯಾಸವೇನು, ನಿನ್ನ ಭಯವೇನು? ಇವೆಲ್ಲ ನನಗೆ ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ನೀನು ನಿನ್ನ ಸ್ವಧರ್ಮದಿಂದ ಶತ್ರುಗಳನ್ನು ಕೊಂದು ಭೂಮಿಯನ್ನು ಸಂಪಾದಿಸಿದೆ. ಹೀಗೆ ಶತ್ರುಗಳನ್ನು ನಿರ್ಮೂಲ ಮಾಡಿದ ಮೇಲೆಯೂ ಸ್ಥಿರ ಬುದ್ಧಿಯಿಲ್ಲದೆ ನಿಷ್ಕಂಟಕವಾದ ಈ ರಾಜ್ಯವನ್ನು ಹೇಗೆ ತಾನೇ ಬಿಡುವೆಯೋ ಕಾಣೆನು. ಪೌರುಷವಿಲ್ಲದ ಹೇಡಿಗಳಿಗೂ ಸೋಮಾರಿಗಳಿಗೂ ರಾಜ್ಯವು ಹೇಗೆ ನಿಲ್ಲುವುದು? ಅಣ್ಣ, ಹಿಂದೆ ನೀನು ಅಷ್ಟು ಕೋಪಾವಿಷ್ಟನಾಗಿ ಅನೇಕ ರಾಜರನ್ನು ಕೊಲ್ಲಿಸಿದುದೇಕೆ? ಲೋಕದಲ್ಲಿ ಯಾವನು ನಿರ್ಗತಿಕನಾಗಿ ಅಪ್ರಸಿದ್ಧನಾಗಿ ಸಂತಾನ ಸಮೃದ್ಧಿ ಪಶು ಸಮೃದ್ಧಿ ಯಾವುದೂ ಇಲ್ಲದವನಾಗಿ ಅನಾಮಧೇಯನೆನಿಸುವನೋ ಅಂತಹವನು ಭಿಕ್ಷಾಟನದಿಂದ ಜೀವಿಸಬೇಕೆಂದು ಬಯಸುವನು. ಅಂತಹವನು ಸ್ವಪ್ರಯತ್ನದಿಂದ ಯಾವ ರಾಜ್ಯವನ್ನು ಪಡೆಯಲು ಆಶೆ ಪಡುವುದಿಲ್ಲ. ಹಾಗಿಲ್ಲದೆ ಎಲ್ಲ ಲೋಕಗಳಲ್ಲಿ ಪ್ರಖ್ಯಾತಿ ಹೊಂದಿ ಪಶು ಪುತ್ರ ಸಮೃದ್ಧಿಯುಳ್ಳವನಾಗಿರುವವನು ಎಂದಿಗೂ ಪಾಪಿಷ್ಠವಾದ ಇಂತಹ ಭಿಕ್ಷಾ ವೃತ್ತಿಯನ್ನು ಅವಲಂಬಿಸಲಾರನು. ಈಗ ನೀನು ಕೈಗೆ ಬಂದ ರಾಜ್ಯವನ್ನೆಲ್ಲ ಬಿಟ್ಟು ಕೇವಲ ಹೀನವಾದ ಕಾಪಾಲ ವೃತ್ತಿಯನ್ನು ಹಿಡಿದು ಜೀವಿಸಿದರೆ ಲೋಕವು ನಿನ್ನನ್ನು ಏನೆಂದು ಹೇಳುವುದು? ಸಮಸ್ತ ಪ್ರಯತ್ನಗಳನ್ನು ಬಿಟ್ಟು ಮುಂದಿನ ಅಭ್ಯುದಯವನ್ನೆಲ್ಲ ತೊರೆದು ಅಕಿಂಚನನಾದ ಅವಿವೇಕಿಯಂತೆ ಈಗ ನೀನು ಭಿಕ್ಷುವಾಗಿ ಹೋಗಬೇಕೆಂದು ಬಯಸುವ ಕಾರಣವೇನು? ರಾಜಕುಲದಲ್ಲಿ ಹುಟ್ಟಿ ಭೂಮಿಯನ್ನೆಲ್ಲ ಜಯಿಸಿದ ನೀನು ಈಗ ಮೌಢ್ಯದಿಂದ ಧರ್ಮಾರ್ಥಗಳನ್ನೆಲ್ಲ ತೊರೆದು ಏತಕ್ಕಾಗಿ ಕಾಡಿಗೆ ಹೋಗಬೇಕು? ಅಣ್ಣ, ನೀನು ಬಿಟ್ಟು ಹೋದ ಮೇಲೆ ಅನಾಥವಾದ ಈ ರಾಜ್ಯವೆಂಬ ಹವಿಸ್ಸನ್ನು ಅಲ್ಪ ಜನಗಳು ಬಂದು ಆಕ್ರಮಿಸಿ ಉಪಭೋಗಿಸಿ ಕೆಡಿಸುವುದಾದರೆ ಆ ಪಾಪಕ್ಕೆ ನೀನೇ ಭಾಗಿಯಾಗುವೆ ಅಲ್ಲವೇ? ಅಕಿಂಚನತ್ವವು ಮುನಿಗಳ ಧರ್ಮವು, ರಾಜರಿಗಲ್ಲವೆಂದು ಆ ನಹುಷನು ದಾರಿದ್ರ್ಯವನ್ನು ನಿಂದಿಸಿರುವನು. ಏಕೆಂದರೆ ಧನವಿಲ್ಲದ ಕಾಲದಲ್ಲಿ ಮನುಷ್ಯನು ಕ್ರೂರ ಕಾರ್ಯವನ್ನು ನಡೆಸುವುದರಿಂದ ಛೀ, ಈ ಅಕಿಂಚನತ್ವವನ್ನು ಸುಡಬೇಕು ಎಂದು ಹೇಳಿರುವನು. ಅಶ್ವಸ್ತನ್ಯವೆಂಬ ಅಂದರೆ ಮರುದಿವಸದ ಆಹಾರಕ್ಕಾಗಿ ಏನೂ ಇಲ್ಲದ ಸ್ಥಿತಿ, ಈ ವೃತ್ತಿಯು ಋಷಿಗಳಿಗೆ ಮಾತ್ರವೇ ವಿಧಿಸಲ್ಪಟ್ಟಿದೆ ಎಂಬುದನ್ನು ನೀನು ತಿಳಿದಿರುವೆ. ಲೋಕದಲ್ಲಿ ಧರ್ಮವೆಂಬುದು ಅರ್ಥದಿಂದಲೇ ಸಾಧ್ಯವು. ಒಬ್ಬನ ಧನವನ್ನು ಮತ್ತೊಬ್ಬನು ಕೈಗೊಂಡರೆ ಅವನ ಧರ್ಮವನ್ನೇ ಪೂರ್ಣವಾಗಿ ಅಪಹರಿಸಿದಂತಾಗುವುದು. ಈಗ ಅಂತಹ ಸ್ಥಿತಿಯೇ ನಮ್ಮದು. ನಮ್ಮ ಧನವನ್ನು ಇನ್ನೊಬ್ಬನು ಅಪಹರಿಸಿಕೊಂಡಾಗ ಹೇಗೆ ತಾನೇ ನಾವು ಕ್ಷಮಿಸಿ ಸುಮ್ಮನಿರಬಹುದು? ದರಿದ್ರನೊಬ್ಬನು ಪಕ್ಕದಲ್ಲಿ ಬಂದು ನಿಂತ ಮಾತ್ರಕ್ಕೆ ಅವನು ಕೇವಲ ದೋಷಿ ಎಂದು ನಮ್ಮ ಮನಸ್ಸಿಗೆ ತೋರಿ ಅಸಹ್ಯ ಉಂಟಾಗುವುದು. ಆದುದರಿಂದ ದಾರಿದ್ರ್ಯವೆಂಬುದು ಲೋಕದಲ್ಲಿ ಒಂದು ಪಾತಕವೇ. ಅದನ್ನು ನೀನು ಹೊರತು ಬೇರೆ ಯಾವನು ತಾನೇ ಹೀಗೆ ಕೊಂಡಾಡುವನು? ಪತಿತನು ಹೇಗೋ ನಿರ್ಧನನು ಹಾಗೆಯೇ ವ್ಯಸನಕ್ಕೀಡು ಮಾಡಲ್ಪಡುವನು. ಆದುದರಿಂದ ಪತಿತನಿಗೂ ಬಡವನಿಗೂ ವ್ಯತ್ಯಾಸವೇನು ನನಗೆ ತೋರಲಿಲ್ಲ. ಪರ್ವತಗಳಿಂದ ನಾನಾ ಕಡೆಗಳಲ್ಲಿ ಗಿರಿ ನದಿಗಳು ಬಂದು ಒಟ್ಟಾಗಿ ಸೇರಿ ದೊಡ್ಡ ಪ್ರವಾಹವಾಗುವಂತೆ ಹಣವು ನಾನಾ ಕಡೆಗಳಿಂದ ಬಂದು ಅಭಿವೃದ್ಧಿ ಹೊಂದುತ್ತಿದ್ದರೆ ಮಾತ್ರವೇ ಎಲ್ಲ ಕೆಲಸಗಳು ನಡೆಯುವವು. ಧರ್ಮವು, ಕಾಮವು, ಸ್ವರ್ಗವು ಎಲ್ಲವೂ ಹಣದಿಂದಲೇ ಸಾಧ್ಯವಾಗಬೇಕು. ಅಷ್ಟೇಕೆ, ಹಣವಿಲ್ಲದ ಮನುಷ್ಯನಿಗೆ ಪ್ರಾಣ ಯಾತ್ರೆಯೇ ನಡೆಯುವುದಿಲ್ಲ. ಹಣವಿಲ್ಲದ ಮತ್ತು ಅಲ್ಪ ಬುದ್ಧಿಯುಳ್ಳ ಪುರುಷನ ಕಾರ್ಯ ಪ್ರಯತ್ನಗಳೆಲ್ಲವೂ ಬೇಸಿಗೆ ಕಾಲದ ಕ್ಷುದ್ರ ನದಿಗಳಂತೆ ಸುಲಲಿತವಾಗಿ ನಡೆಯದೆ ನಡುವೆ ಮುರಿದು ಹೋಗುವವು. ಮುಖ್ಯವಾಗಿ ಯಾವನಿಗೆ ಹಣವಿದೆಯೋ ಅವನಿಗೆ ಮಿತ್ರರು, ಹಣವಿದ್ದವನಿಗೆ ಬಂಧುಗಳು, ಹಣವಿದ್ದವನೇ ಲೋಕದಲ್ಲಿ ಪುರುಷನು, ಹಣವಿದ್ದವನೇ ಪಂಡಿತನು. ಒಬ್ಬನಿಗೆ ಹಣದಲ್ಲಿ ಆಸೆಯಿದ್ದರೂ ಮೊದಲು ಸ್ವಲ್ಪವೂ ಹಣವಿಲ್ಲದವನಿಗೆ ಅದು ಲಭಿಸಲಾರದು.
ಆನೆಗಳಿಂದ ಆನೆಗಳನ್ನು ಹಿಡಿಯುವ ಹಾಗೆ ಹಣದಿಂದಲೇ ಹಣವನ್ನು ಸಂಪಾದಿಸಿ ಹೆಚ್ಚಿಸಬೇಕು. ಧರ್ಮ, ಕಾಮ, ಸ್ವರ್ಗ, ಸಂತೋಷ, ಕ್ರೋಧ, ಶಾಸ್ತ್ರಜ್ಞಾನ, ಇಂದ್ರಿಯ ನಿಗ್ರಹ ಇವೆಲ್ಲ ಹಣವಿದ್ದಲ್ಲಿಯೇ ಕಾರ್ಯಕಾರಿಗಳಾಗಿ ಶೋಭಿಸುವವು. ಧನದಿಂದಲೇ ಕುಲವು ಶೋಭಿಸುವುದು. ಧನದಿಂದಲೇ ಧರ್ಮವು ಪ್ರವರ್ಧಮಾನವಾಗುವುದು. ಧನವಿಲ್ಲದವನಿಗೆ ಇಹ ಪರಗಳೆರಡೂ ಇಲ್ಲ. ಹಣವಿಲ್ಲದವನು ಧರ್ಮ ಕಾರ್ಯಗಳನ್ನೇನು ಸರಿಯಾಗಿ ನಡೆಸಲಾರನು. ಬೆಟ್ಟದಿಂದ ನದಿಯು ಹೇಗೋ ಹಾಗೆ ಧನದಿಂದಲೇ ಧರ್ಮವು ನಿರಂಕುಶವಾಗಿ ಮುಂದುವರಿಯುವುದು. ಯಾವನಲ್ಲಿ ಹಣವು, ಗೋಧನವು, ಭೃತ್ಯರು, ಅತಿಥಿಗಳು ಸಮೃದ್ಧವಾಗಿಲ್ಲದುದರಿಂದ ಆ ಭಾಗಗಳಲ್ಲಿ ಕೃಷನೆನಿಸುವನೋ ಅವನೇ ನಿಜವಾದ ಕೃಷನೆಂದು ಹೇಳಬೇಕಲ್ಲದೆ ಶರೀರದಿಂದ ಕೃಷನಾದವನು ಕೃಷನಲ್ಲ. ರಾಜೇಂದ್ರ, ದೇವಾಸುರರ ವಿಚಾರವೇನೆಂಬುದನ್ನು ನೀನು ಚೆನ್ನಾಗಿ ವಿಮರ್ಶಿಸಿ ನೋಡು. ದೇವತೆಗಳು ಜ್ಞಾತಿ ವಧದಿಂದಲ್ಲದೆ ಬೇರೆ ಯಾವ ವಿಧದಿಂದ ವೃದ್ಧಿಗೆ ಬಂದರು? ರಾಜನಾದವನಿಗೆ ಬೇರೆಯವರ ಧನವನ್ನು ಅಪಹರಿಸಬಾರದಾಗಿದ್ದರೆ ಅವನು ಧರ್ಮವನ್ನು ನಡೆಸುವುದಕ್ಕೆ ಬೇರೆ ದಾರಿ ಏನಿದೆ? ಸೂಕ್ಷ್ಮದರ್ಶಿಗಳಾದ ವಿದ್ವಾಂಸರು ಇದನ್ನೇ ವೇದಗಳಿಂದ ನಿರೂಪಿಸಿ ಹೇಳಿರುವರು. ವೇದಗಳನ್ನು ನಿತ್ಯವೂ ಓದಬೇಕು. ಒಳ್ಳೆ ಜ್ಞಾನವಂತನಾಗಬೇಕು. ಸರ್ವ ವಿಧದಿಂದಲೂ ಧನವನ್ನು ಸಂಗ್ರಹಿಸಬೇಕು. ಪ್ರಯತ್ನ ಪೂರ್ವಕವಾಗಿ ಅದರಿಂದ ಯಾಗಾದಿಗಳನ್ನು ನಡೆಸಬೇಕು ಎಂದು ವೇದಶಾಸ್ತ್ರಗಳೇ ವಿಧಿಸುವವು. ದೇವತೆಗಳು ಕೂಡ ದ್ರೋಹದಿಂದಲ್ಲದೆ ಸ್ವರ್ಗದಲ್ಲಿ ಸ್ಥಾನವನ್ನು ಹೇಗೆ ಸಂಪಾದಿಸಿದರು? ಜ್ಞಾತಿಗಳಾದ ದೈತ್ಯರಿಗೆ ದ್ರೋಹ ಮಾಡುವುದರಿಂದಲ್ಲದೆ ದೇವತೆಗಳಿಗೆ ಆ ಪದವಿಯು ಬೇರೆ ಯಾವ ವಿಧದಿಂದ ಬಂದಿತು? ದೇವತೆಗಳು ಅದೇ ಮಾರ್ಗದಲ್ಲಿ ಹೋಗಿರುವರು. ಶಾಶ್ವತಗಳೆನಿಸಿದ ವೇದ ವಾಕ್ಯಗಳು ಅದನ್ನೇ ಹೇಳುವವು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನಗಳೆಂಬಿ ಕರ್ಮಗಳನ್ನು ನಡೆಯುವುದಕ್ಕೂ ಈ ಕರ್ಮಗಳೆಲ್ಲ ನಡೆಯುವುದಕ್ಕೂ ಅಂತಹ ಧನವೇ ಆಧಾರವು. ಲೋಕದಲ್ಲಿರುವ ಸಮಸ್ತ ವಸ್ತುಗಳು ಇತರರಿಂದ ಬಂದವುಗಳೇ. ಸದ್ಗತಿಗೂ ಅದೇ ಕಾರಣವೆನಿಸಿದೆ. ಇತರರಿಗೆ ಅಪಕಾರವಿಲ್ಲದೆ ಯಾವ ವಿಧದಿಂದಾದರೂ ಎಲ್ಲಿಯಾದರೂ ಅಲ್ಪ ಸ್ವಲ್ಪ ಧನವು ಬಂದುದನ್ನು ನಾವು ಕಾಣೆವು. ರಾಜರೆಲ್ಲರೂ ಈ ವಿಧವಾಗಿಯೇ ಭೂಮಿಯನ್ನು ವಶ ಮಾಡಿಕೊಂಡು ಆಳುತ್ತಿರುವರು. ರಾಜರು ಮತ್ತೊಬ್ಬರ ಭೂಮಿಯನ್ನು ಬಲಾತ್ಕಾರದಿಂದ ಜಯಿಸಿ ಕಿತ್ತುಕೊಂಡ ಮೇಲೆ ಮಕ್ಕಳು ತಂದೆಯ ಆಸ್ತಿಯನ್ನು ಹೇಗೋ ಹಾಗೆ ಅದನ್ನು ತಮ್ಮದೆಂದು ಹೇಳಿಕೊಳ್ಳುವರು. ಅಂತಹವರು ರಾಜರ್ಷಿಗಳೆನಿಸಿ ಸ್ವರ್ಗಕ್ಕೆ ಭಾಗಿಗಳೆನಿಸಿಕೊಳ್ಳುವರು. ಅವರಿಗೆ ಅದೇ ಉತ್ತಮ ಧರ್ಮವೆಂದು ಪ್ರಶಂಸಿಸಲ್ಪಡುವುದು. ರಾಜರು ಆ ವಿಧವಾಗಿ ಸಂಪಾದಿಸಿದ ಧನವೇ ತುಂಬಿದ ಸಮುದ್ರದಿಂದ ನಾನಾ ಕಡೆಗಳಿಗೆ ನೀರು ಒತ್ತಿ ಬರುವಂತೆ ಭೂಮಿಯ ನಾನಾ ಕಡೆಗೂ ಉಪಯೋಗಿಸಲ್ಪಡುವುದು. ರಾಜೇಂದ್ರ, ಇದೇ ಭೂಮಿಯು ಮೊದಲು ದಿಲೀಪನಿಗೂ, ನೃಗನಿಗೂ, ನಹುಷನಿಗೂ, ಅಂಬರೀಷನಿಗೂ, ಮಾಂಧಾತೃವಿಗೂ ಸ್ವಂತವಾಗಿದ್ದು ಈಗ ನಿನಗೆ ಸ್ವಂತವೆನಿಸಿದೆ. ಈಗ ಸರ್ವ ದಕ್ಷಿಣೆಗಳುಳ್ಳ ದ್ರವ್ಯರೂಪವಾದ ಆ ಯಜ್ಞದ ನಿರ್ವಾಹ ಭಾರವು ನಿನ್ನಲ್ಲಿ ಬಂದು ಸೇರಿದೆ. ರಾಜೇಂದ್ರ, ಅದನ್ನು ಈಗ ನೀನು ಸರಿಯಾಗಿ ನಡೆಸದೆ ಹೋದ ಪಕ್ಷದಲ್ಲಿ ರಾಜತ್ವ ಸಂಬಂಧವಾದ ಪಾಪಕ್ಕೆ ನೀನು ಭಾಗಿಯಾಗುವೆ. ಯಾವ ಪ್ರಜೆಗಳ ಅರಸನು ಭೂರಿ ದಕ್ಷಿಣೆಯುಳ್ಳ ಅಶ್ವಮೇಧಯಾಗವನ್ನು ನಡೆಸುವನೋ ಅಂತಹ ರಾಜನ ಅವಭೃತ ಕಾಲದಲ್ಲಿ ಅವನ ಸಮಸ್ತ ಪ್ರಜೆಗಳು ಪವಿತ್ರರಾಗುವರು. ಹಿಂದೆ ವಿಶ್ವರೂಪಿಯಾದ ಮಹಾದೇವನು ಕೂಡ ಸರ್ವಮೇಧವೆಂಬ ಮಹಾಯಾಗಕ್ಕಾಗಿ ಎಲ್ಲಾ ಪ್ರಾಣಿಗಳನ್ನು ಆಹ್ವಾನಿಸಿದನು. ತನ್ನನ್ನು ತಾನೇ ಆಹ್ವಾನಿಸಿಕೊಂಡನು. ಇದೇ ಶಾಶ್ವತವಾದ ಕ್ಷೇಮ ಮಾರ್ಗವು. ಇದಕ್ಕೆ ಎಂದಿಗೂ ನಾಶವಿಲ್ಲವೆಂದು ಕೇಳಿರುವೆನು. ಮಹಾರಾಜ, ಈಗ ನೀನು ನಮ್ಮ ಹಿರಿಯರು ಹೋದ ದಾರಿಯನ್ನು ಅನುಸರಿಸಿ ನಡೆ. ಅದನ್ನು ಬಿಟ್ಟು ಅಮಾರ್ಗವನ್ನು ಹಿಡಿಯಬೇಡ ಎಂದನು. ಇದು 8ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.